ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ನೂತನ ಕಟ್ಟಡ ಲೋಕಾರ್ಪಣೆ ಮಾಡಲಾಯಿತು. 6.5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದ ಭವ್ಯ ಕಟ್ಟಡವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ಮತ್ತು ವಿಜಯಪುರ ಭಾಗಕ್ಕೆ ಕಾವೇರಿ ನೀರನ್ನು ಹರಿಸುವ ಯೋಜನೆಗೆ ಪ್ರಸ್ತಾಪನೆಯನ್ನು ಮುಂದೂಡಲಾಯಿತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡುತ್ತಾ ಮೆಟ್ರೋ ರೈಲು ಮತ್ತು ಎತ್ತಿನಹೊಳೆ ಯೋಜನೆಗೆ ತ್ವರಿತಗತಿಯಲ್ಲಿ ಕೆಲಸ ಮಾಡಲು ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು. ಬಯಪ ವ್ಯಾಪ್ತಿಯಲ್ಲಿ ಬರುವ ನಿವೇಶನ ಮತ್ತು ರಸ್ತೆಗಳು ಸೂಚಿಸಿದಂತೆ ಕಡ್ಡಾಯವಾಗಿ ಮಾಡಬೇಕು. ವೇಸ್ಟ್ ನೀರನ್ನು ಕೆರೆಗಳಿಗೆ ಬಿಡದೆ ಅದಕ್ಕೆ ಪ್ರತ್ಯೇಕವಾಗಿ ವ್ಯವಸ್ಥಿತವಾಗಿ ಮಾಡಬೇಕು ಎಂದು ಅವರು ಹೇಳಿದರು. ನೀರನ್ನ ಯಾವ ಕಾರಣಕ್ಕೂ ಯಾವ ಕೆರೆಗೂ ಬಿಡದೆ ಅವಕಾಶ ಮಾಡಬೇಕು. ಯಾರೇ ಪ್ರೈವೇಟ್ ಆಗಲಿ ರೆಗ್ಯುಲೈಸ್ಡ್ ಡೆವಲಪರ್ಸ್ ಆಗಲಿ ಅವರು ಏನು ಸಿಲ್ವೇಜ್ ಇದೆ ಅದು ಕೆರೆಗಳಿಗೆ ಬಿಡ್ದಂಗೆ ನೋಡ್ಕೋಬೇಕು. ಅವರೇ ಸಪ್ರೇಟ್ ಪ್ಲಾಂಟ್ ಸಿಲ್ವೇಜ್ ವಾಟರ್ ಮಾಡಿಸಿ ಅದು ನೀರನ್ನು ಕೆರೆಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು. ಏಕೆಂದರೆ ಇದೆಲ್ಲ ಒಳ್ಳೆ ಇಂಟರ್ನ್ಯಾಷನಲ್ ಸಿಟಿ ಥರ ಬೆಳೀತದೆ. ನಾನು ಚೋಲನಿಗೆ ಹೇಳಿದ್ದೀನಿ, ಬಯಪ್ಪ ಅವ್ರಿಗೆ ಹೇಳ್ತಾ ಇದ್ದೀನಿ, ಪ್ಲಾನಿಂಗ್ ಅಥಾರಿಟಿ ಕಂಪಲ್ಸರಿ 30-40 ಮೀಟರ್ ರೋಡ್ಗಳು ಯಾವುದೇ ಪ್ರೈವೇಟ್ ಲೆವೆಲ್ ಕೂಡ ಕಂಪಲ್ಸರಿ ಇರಲೇಬೇಕು. ಮಿಕ್ಕಿದೆಲ್ಲ ಕೂಡ ಈಗ ಇಲ್ಲಿ STR ಬೇರೆ ಆಗಿದೆ, ಬೇರೆ ಪ್ಲಾನಿಂಗ್ ಅಥಾರಿಟಿ ಇರೋದ್ರಿಂದ ದೊಡ್ಡ ರಸ್ತೆಗಳನ್ನ ಮಾಡಲೇಬೇಕು. 80 ಮೀಟ್ರು, 90 ಮೀಟರ್ ಅಡಿ, 100 ಅಡಿ, 60 ಮೀಟರ್ ಇವೆಲ್ಲ ಅಭಿವೃದ್ಧಿ ದೊಡ್ಡದು ಮಾಡಿ ಆದಷ್ಟು ಇದು ಮುಂದಕ್ಕೆ ಇವತ್ತು ಕೆಂಪೇಗೌಡ ಏನು ಕನಸನ್ನ ಇಟ್ಕೊಂಡಿದ್ರು, ಆ ಕನಸು ಮೀರಿ ಇವತ್ತು ಬೆಂಗಳೂರು ಬೆಳೀತಾ ಇದೆ. ಮುಂದಕ್ಕೆ ಕೆಲವು ಭಾಗ ಕೂಡ ನಾವು ಈ ಕೃಷ್ಣಬೈಲು ಕ್ಷೇತ್ರದಲ್ಲಿ ಬೆಂಗಳೂರು ನಗರದೊಳಗಡೆ ನಾವು ಸೇರಿಸುವಂತ ಕೆಲಸ ಕೂಡ ನಾವು ಮುಂದಕ್ಕೆ ಚರ್ಚೆನ ನಾನು ಮಾಡೋದಿದ್ದೇನೆ. ಬೆಂಗಳೂರು ಸುತ್ತಮುತ್ತಲು ಈಗಾಗಲೇ ನಾನೆಲ್ಲ ಕೆಲವು ಏರಿಯಾಗಳನ್ನ ಎಲ್ಲೆಲ್ಲಿ ಸೇರಿಸಬೇಕು ಅಂತ ಹೇಳಿ ಗುರುತನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಹೊಸ ಯೋಜನೆಗೆ, ಹೊಸ ಬೆಂಗಳೂರಿಗೆ ನಾವೆಲ್ಲ ತಯಾರಾಗಬೇಕು. ನಂದಗುಡಿಗೆ ಮತ್ತು ನಮ್ಮ ಸೋದೂರಿಗೆ ಮತ್ತು ಬಿಡದಿಗೆ ನಾವು ವಿಧಿನೇ ಇಲ್ಲ. ನಾನಂತೂ ಡಿಲೀಟ್ ಮಾಡೋದು ಬಹಳ ಕಷ್ಟ ಇದೆ. ನಿನ್ನೆ ತಾನು ಒಂದು ಹೈಕೋರ್ಟಲ್ಲೂ ಕೂಡ ರಿನ್ಯೂ ಮಾಡಿದ್ರು, ಅದು ಡಬಲ್ ಬೆಂಚಲ್ಲಿ ಸಾಧ್ಯ ಇಲ್ಲ, BDF ಪರವಾಗಿ ಆಗಬೇಕು ಅಂತೇಳಿ ಆದೇಶ ಕೂಡ ಆಗಿದೆ. ಹಂಗೆ ಮುಂದಕ್ಕೆ ನಾವೇನಾದ್ರು ಮಾಡೋಕ್ಕೋದ್ರೆ ತಪ್ಪಾಗ್ತದೆ. ಅವ್ರಿಗೇನು ಬೇಕೋ ರೈತರಿಗೆ ಅನುಕೂಲ ಆಗುವಂಥದ್ದು, ಒಳ್ಳೆ ಬೆಲೆ ಸಿಕ್ಕುವಂಥದ್ದು, ಅವ್ರ ಜಮೀನಿಗೆ ಮುಂದಕ್ಕೂ ಮಾಡೋದನ್ನೆಲ್ಲ ಮಾಡೋಣ. ಬೂತ್ ಮಟ್ಟದಲ್ಲಿ ಕ್ರಿಯಾಶೀಲೆಯಾಗಿ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಒಂದು ಹೊಸ ಉತ್ಪನ್ನ ಕೊಟ್ಟಿದ್ದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಕಾಂಗ್ರೆಸ್ ಮುಂಚೂಣಿಯಲ್ಲಿ ನಿಂತು ಪಕ್ಷವನ್ನ ಅತಿ ಚೆನ್ನಾಗಿ ನಡೆಸಿದ ಕಾರಣ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯಿತು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ದೇವನಹಳ್ಳಿ ಈ ಇಂಡಸ್ಟ್ರಿಯಲ್ಸ್ ಬಂದು ಇಂಡಸ್ಟ್ರಿ ಎಸ್ಟೇಟ್ಸ್ ಬಂದಿವೆ, ಕೈಗಾರಿಕೋದ್ಯಮಗಳು ಜಾಸ್ತಿ ಆಗಿದ್ದಾರೆ. ನಾವು ಬಜೆಟ್ ಅಲ್ಲಿ ಸೇರಿಸಿದ್ದಾರೆ ದೇವನಹಳ್ಳಿಗೆ ಮೆಟ್ರೋ ರೈಲು ಸಂಪರ್ಕ ಆಗಲೇಬೇಕು, ಅದು ನಿಮ್ಮ ಕೆಳಗಡೆ ಬರ್ತಾರೆ, ನೀವು ಮಾಡಬೇಕು. ಇನ್ನೊಂದು ಕೂಡ ಫಿಫ್ತ್ ಫೇಸ್ ಅಲ್ಲಿ ಅಂತ ಹೇಳಿದ್ದಾರೆ, ದೇವನಹಳ್ಳಿ ಮತ್ತು ನಮ್ಮ ವಿಜಯಪುರಕ್ಕೆ ಕಾವೇರಿ ಕುಡಿಯುವ ನೀರು ಕೊಡಬೇಕು ಅಂತ ಕೂಡ ಉಲ್ಲೇಖ ಆಗಿದೆ. ಅದು ನಿಮ್ಮ ವ್ಯಾಪ್ತಿಗೆ ಬರುತ್ತೆ. ದೇವನಹಳ್ಳಿ ಮತ್ತು ವಿಜಯಪುರ ಪುರಸಭೆಗಳಿಗೆ ಸುಮಾರು 40-50 ವರ್ಷ 100 ವರ್ಷದ ಇತಿಹಾಸವಿರುವಂಥ ಪುರಸಭೆ ಇರ್ತಿತ್ತು. ಇಲ್ಲಿವರೆಗೂ UTV ಕಾರ್ಯಕ್ರಮ ಆಗಿಲ್ಲ. ನಿಮ್ಮ ಕಾಲದಲ್ಲಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡಿಕೊಡ್ಬೇಕು. ಮತ್ತೆ ಬಹಳಷ್ಟು ದಿನಗಳಿಂದ ಕನಸಾಗಿರುವ ಎತ್ತಿನಹೊಳೆ ನಮ್ಮಿಂದ ಪ್ರಾರಂಭ ಆಗ್ತದೆ. ನಾವೀಗಾಗಲೇ ತಾವು ಅದಕ್ಕೆ ಸಾಕಷ್ಟು ಒತ್ತು ಕೊಟ್ಟು ತಾವು ಬಂದ ಮೇಲೆ ಅದು ಪ್ರಾರಂಭ ಆಗಿದೆ. ಅಲ್ಲಿ ತಕರಾರಾಗಿತ್ತು, ನನಗೆ ಗೊತ್ತಿದೆ. ಆ ತಕರಾರೆಲ್ಲ ನೀವೇ ಪರಿಶೀಲನೆ ಮಾಡಿ, ಪಾಲೆತ್ತು ಪರಿಶೀಲನೆ ಮಾಡಿ ಇವತ್ತು ನೀರನ್ನ ದೊಡ್ಡಬಳ್ಳಾಪುರಕ್ಕೂ ಮತ್ತು ಕೊಟ್ಟಿಗೆರೆಗೆ ಬರುವಷ್ಟು ದಾರಿ ಮಾಡಿಕೊಟ್ಟಿದ್ದೀವಿ. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.